25ರಲ್ಲಿ ಮೇಷ ರಾಶಿಯ 16 ಪ್ರಮುಖ ವಿಷಯಗಳು. ಜ್ಯೋತಿಷ್ಯದ ಪ್ರಕಾರ 2025ರ ಹೊಸ ವರ್ಷವು ಕೆಲವು ರಾಶಿಗಳ ಭಾಗ್ಯದ ಬಾಗಿಲನ್ನು ತೆರೆಯಲಿದೆ. ಹಾಗಾಗಿ 2025ರಲ್ಲಿ ಮೇಷ ರಾಶಿಯವರ ವೃತ್ತಿ, ವೈಯಕ್ತಿಕ, ಕೌಟುಂಬಿಕ ಹಾಗೂ ಪ್ರೀತಿಯ ಜೀವನ ಹೇಗಿರಲಿದೆ? ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಮೇಷ ರಾಶಿಯವರಿಗೆ 2025 ಹೇಗಿರಲಿದೆ ಎನ್ನುವುದರ ವಾರ್ಷಿಕ ರಾಶಿಫಲ ಇಲ್ಲಿದೆ ನೋಡಿ. 1. 2025ರಲ್ಲಿ ಮೇಷ ರಾಶಿಯವರ ಆರೋಗ್ಯ ಹೇಗಿರುತ್ತದೆ? ಮೇಷ ರಾಶಿ ಭವಿಷ್ಯ 2025ರ ಪ್ರಕಾರ ಈ ವರ್ಷವೂ ಮೇಷ ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದ ಬಗ್ಗೆ ಸಾಕಷ್ಟು ಎಚ್ಚರದಿಂದ ಇರಬೇಕು. ಸಣ್ಣ ಸಣ್ಣ ಆರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡಬಹುದು. 2025ರ ಹೊಸ ವರ್ಷದಲ್ಲಿ ನೀವು ಆರೋಗ್ಯಕ್ಕಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ. ಇದರಿಂದಾಗಿ ನೀವು ಮಾನಸಿಕವಾಗಿ ಹೆಚ್ಚು ಒತ್ತಡಕ್ಕೆ ಒಳಗಾಗುವಿರಿ. 2. 2025ರಲ್ಲಿ ಮೇಷ ರಾಶಿಯವರ ಪ್ರೀತಿ ಜೀವನ ಹೇಗಿರುತ್ತದೆ? ಈ ರಾಶಿಯವರ ಪ್ರೀತಿಯ ಜೀವನದ ಬಗ್ಗೆ ಹೇಳುವುದಾದರೆ, ಹೊಸ ವರ್ಷದ ಆರಂಭದ ಕೆಲವು ದಿನಗಳಲ್ಲಿ ನೀವು ಸ್ವಲ್ಪ ತೊಂದರೆಯನ್ನು ಎದುರಿಸುವುದು. ನಿಮ್ಮ ಸಂಗಾತಿಯೊಂದಿಗೆ ಕೆಲವು ವಿಷಯಗಳಲ್ಲಿ ಮನಸ್ತಾಪ ಉಂಟಾಗಬಹುದು. ಇದರಿಂದಾಗಿ ನಿಮ್ಮ ಟೆನ್ಷನ್ ಹೆಚ್ಚಾಗಬಹುದು. ಒಟ್ಟಾರೆಯಾಗಿ 2025ರ ಹೊಸ ವರ್ಷದ ಕೊನೆಯಲ್ಲಿ ನಿಮ್ಮ ಪ್ರೀತಿಯ ಜೀವನ ಸುಧಾರಣೆಯನ್ನು ಕಾಣುವುದು. ಕೊನೆಯ ಕೆಲವು ತಿಂಗಳು ಪ್ರೀತಿಯಲ್ಲಿರುವ ಜನರ ಸಂಬಂಧ ಇನ್ನಷ್ಟು ಬಲಗೊಳ್ಳುವುದು ಮತ್ತು ಮನೆಯ ಎಲ್ಲ ಸದಸ್ಯರ ಸಂಪೂರ್ಣ ಬೆಂಬಲ ದೊರಕಲಿದೆ. 3. 2025ರಲ್ಲಿ ಮೇಷ ರಾಶಿಯವರ ಆರ್ಥಿಕ ಜೀವನ ಹೇಗಿರುತ್ತದೆ? 2025ನೇ ವರ್ಷದಲ್ಲಿ ಮೇಷ ರಾಶಿಯವರ ಆರ್ಥಿಕ ಜೀವನ ತುಂಬಾ ಉತ್ತಮವಾಗಿರುವುದಿಲ್ಲ. ಹಣಕಾಸಿನ ವಿಚಾರದಲ್ಲಿ ಮುಂಬರುವ ವರ್ಷ ಮೇಷ ರಾಶಿಯವರಿಗೆ ಉತ್ತಮವಾಗಿಲ್ಲ. ಶುಕ್ರ ಸಂಚಾರ ಮೇಷ ರಾಶಿಯವರಿಗೆ ಹಣಕಾಸಿನ ತೊಂದರೆಯನ್ನು ನೀಡುತ್ತಾನೆ. ವ್ಯಯ ಭಾಗ್ಯಾಧಿಪತಿಯಾದ ಶುಕ್ರನು ಮೇಷ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಅನಾನುಕೂಲ ಮಾಡುತ್ತಾನೆ. ಹೀಗಾಗಿ ಸಾಲ, ಖರ್ಚು ಹಿಡಿತದಲ್ಲಿ ಇಟ್ಟುಕೊಳ್ಳಿ. ಹೆಚ್ಚು ಹಣ ವ್ಯಯ ಮಾಡುವುದನ್ನು ತಪ್ಪಿಸಿ. ಇದಕ್ಕೆ ಪರಿಹಾರಗಳನ್ನು ನೀಡಲಾಗಿದೆ. ಅದನ್ನು ಅನುಸರಿಸಿದರೆ ಸಮಸ್ಯೆಗಳಿಂದ ದೂರವಿರಬಹುದು. 4. ಮೇಷ ರಾಶಿಯವರಿಗೆ ಯಾವ ರಾಶಿಯ ಜೀವನ ಸಂಗಾತಿ ಉತ್ತಮ? ಮೇಷ ರಾಶಿಯ ಜನರು ಶಕ್ತಿಯುತ ಮತ್ತು ಧೈರ್ಯಶಾಲಿ. ಆದ್ದರಿಂದ ಅವರಿಗೆ ತಮ್ಮ ಶಕ್ತಿಯನ್ನು ಬೆಂಬಲಿಸುವ ಜೀವನ ಸಂಗಾತಿಯ ಅಗತ್ಯವಿದೆ. ಸಿಂಹರಾಶಿ ಮತ್ತು ಧನುರಾಶಿ ಮೇಷ ರಾಶಿಯವರನ್ನು ಸಮತೋಲನಗೊಳಿಸಬಹುದು. ಇವರು ಮೇಷ ರಾಶಿಗೆ ತಮ್ಮ ಅತ್ಯಂತ ಸೂಕ್ತವಾದ ಜೀವನ ಸಂಗಾತಿಯಾಗಬಹುದು. ಸಿಂಹ ಮತ್ತು ಧನುರಾಶಿಯ ಜನರು ಧೈರ್ಯಶಾಲಿಗಳು ಮತ್ತು ಮೇಷ ರಾಶಿಯ ಜನರು ಮುಕ್ತ ಮನಸ್ಸಿನವರು. ಈ ಎರಡೂ ರಾಶಿಯವರು ಮೇಷ ರಾಶಿಯ ಜನರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಅವರ ಉತ್ಸಾಹವನ್ನು ಬೆಂಬಲಿಸುತ್ತಾರೆ. 5. ಮೇಷ ರಾಶಿಯವರು ಯಾವ ಬಣ್ಣದ ವಾಹನವನ್ನು ಖರೀದಿಸಬೇಕು? ಮೇಷ ರಾಶಿಯವರಿಗೆ ಕೆಂಪು, ಕಿತ್ತಳೆ ಮತ್ತು ಬಿಳಿ ಬಣ್ಣದ ವಾಹನಗಳನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಕೆಂಪು ಮತ್ತು ಕಿತ್ತಳೆ ಬಣ್ಣಗಳು ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ. ಇದು ಮೇಷ ರಾಶಿಯ ಸ್ವಭಾವಕ್ಕೆ ಹೊಂದಿಕೆಯಾಗುತ್ತದೆ. ಬಿಳಿ ಬಣ್ಣವು ಶಾಂತಿ ಮತ್ತು ಸಮತೋಲನವನ್ನು ಸಂಕೇತಿಸುತ್ತದೆ. ಇದು ಮೇಷ ರಾಶಿಯವರ ಉಗ್ರ ಸ್ವಭಾವವನ್ನು ನಿಯಂತ್ರಿಸುತ್ತದೆ. 6. ಮೇಷ ರಾಶಿಯವರು ಯಾವ ದಾನ ಮಾಡಬಾರದು? ಈ ಜನರು ಉಪ್ಪು, ಬಿಳಿ ಬಟ್ಟೆ ಮತ್ತು ಹಾಲು ದಾನ ಮಾಡುವುದರಿಂದ ದೂರವಿರಬೇಕು. ಈ ವಸ್ತುಗಳು ಚಂದ್ರ ಮತ್ತು ಶುಕ್ರ ಗ್ರಹಕ್ಕೆ ಸಂಬಂಧಿಸಿವೆ. ಇದು ಮಂಗಳ ಗ್ರಹದ ಮೇಲೆ ವಿಪರೀತ ಪ್ರಭಾವ ಬೀರುತ್ತದೆ. ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಮಾನಸಿಕ ತೊಂದರೆ, ಆರೋಗ್ಯ ಸಮಸ್ಯೆಗಳು ಮತ್ತು ಆರ್ಥಿಕ ನಷ್ಟಗಳು ಸಂಭವಿಸಬಹುದು. ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರ ಈ ವಸ್ತುಗಳನ್ನು ದಾನ ಮಾಡುವುದನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಆದ್ದರಿಂದ ದಾನ ಮಾಡುವಾಗ ಈ ನಿಯಮಗಳಿಗೆ ಗಮನ ಕೊಡಿ. 7. ಮೇಷ ರಾಶಿಯ ಜನರು ಯಾವ ದಾನವನ್ನು ಮಾಡಬೇಕು? ಈ ರಾಶಿಯ ಜನರು ಕೆಂಪು ಬೇಳೆ, ಬೆಲ್ಲ, ತಾಮ್ರ ಮತ್ತು ಕೆಂಪು ಬಟ್ಟೆಗಳನ್ನು ದಾನ ಮಾಡುವುದು ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಮಂಗಳನ ಪ್ರಭಾವದಿಂದಾಗಿ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಮಂಗಳನನ್ನು ಶಾಂತಗೊಳಿಸುತ್ತದೆ. ಮಂಗಳವಾರ ದಾನ ಮಾಡುವುದು ಹೆಚ್ಚು ಪ್ರಯೋಜನಕಾರಿ. ಇದಲ್ಲದೆ ಅನಾಥ ಮಕ್ಕಳಿಗೆ ಆಹಾರ ನೀಡುವುದು, ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಮೇಷ ರಾಶಿಯವರಿಗೆ ಅತ್ಯಂತ ಫಲಪ್ರದವಾಗಬಹುದು. 8. ಮೇಷ ರಾಶಿಯವರು ಯಾವ ಉಪವಾಸವನ್ನು ಅಥವಾ ವ್ರತವನ್ನು ಮಾಡಬೇಕು?
ಮೇಷರಾಶಿಯವರಿಗೆ ಮಂಗಳವಾರದಂದು ಉಪವಾಸವನ್ನು ಆಚರಿಸುವುದು ತುಂಬಾ ಶ್ರೇಯಸ್ಕರ. ಮಂಗಳವು ಶಾಂತವಾಗುತ್ತದೆ ಮತ್ತು ಈ ಉಪವಾಸದಿಂದ ನಿಮ್ಮ ಜೀವನದಲ್ಲಿ ಬರುವ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ. ಈ ವ್ರತದ ಸಮಯದಲ್ಲಿ ಹನುಮಂತ ದೇವರನ್ನು ಪೂಜಿಸಿ ಮತ್ತು ಆರತಿ ಹಾಡಬೇಕು. ಇದಲ್ಲದೆ ದುರ್ಗಾ ಮಾತೆಯ ಉಪವಾಸ ಮಾಡುವುದು ಕೂಡ ಮೇಷರಾಶಿಯವರಿಗೆ ತುಂಬಾನೇ ಪ್ರಯೋಜನಕಾರಿ. ಈ ಉಪವಾಸಗಳು ಮಾನಸಿಕ ಶಾಂತಿ ಮತ್ತು ಸಂಪತ್ತನ್ನು ತರುತ್ತವೆ. ಇದರಿಂದ ಮೇಷರಾಶಿಯ ಜನರು ಸಮೃದ್ಧಿಯನ್ನು ಪಡೆಯುತ್ತಾರೆ. 9. ಮೇಷರಾಶಿಯ ಜನರ ಅದೃಷ್ಟ ಸಂಖ್ಯೆ ಎಷ್ಟು? ಮೇಷರಾಶಿಯವರಿಗೆ ಅದೃಷ್ಟ ಸಂಖ್ಯೆಗಳು 9 ಮತ್ತು 18. 9 ಮಂಗಳ ಗ್ರಹದ ಪ್ರತೀಕ ಎಂದು ಪರಿಗಣಿಸಲಾಗುತ್ತದೆ. ಇದು ಈ ರಾಶಿಯವರ ಆಡಳಿತ ಗ್ರಹ. ಈ ಸಂಖ್ಯೆ ಧೈರ್ಯ, ಆತ್ಮವಿಶ್ವಾಸ ಮತ್ತು ಯಶಸ್ಸನ್ನು ಪ್ರತಿನಿಧಿಸುತ್ತದೆ. ಮತ್ತು ಸಂಖ್ಯೆ 18 ನಿಮ್ಮ ಜೀವನದಲ್ಲಿ ಸ್ಥಿರತೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ಈ ಸಂಖ್ಯೆಯು ನಿಮಗೆ ಸಮೃದ್ಧಿಯನ್ನು ತರುತ್ತದೆ. ಯಾವುದೇ ವಿಶೇಷ ನಿರ್ಧಾರ ಅಥವಾ ಪ್ರಮುಖ ಕೆಲಸದಲ್ಲಿ ಈ ಸಂಖ್ಯೆಗಳನ್ನು ಬಳಸಿದರೆ ನಿಮಗೆ ಶುಭ ಫಲ ನೀಡುತ್ತದೆ. 10. ಮೇಷರಾಶಿಯವರು ಯಾವ ತಿಲಕವನ್ನು ಹಚ್ಚಬೇಕು? ಈ ರಾಶಿಯ ಜನರಿಗೆ ಶ್ರೀಗಂಧದ ತಿಲಕ ಮತ್ತು ಕುಂಕುಮದ ತಿಲಕವನ್ನು ಶುಭ ಎಂದು ಹೇಳಲಾಗುತ್ತದೆ. ಶ್ರೀಗಂಧದ ತಿಲಕ ಮಾನಸಿಕ ಶಾಂತಿಗಾಗಿ ಅನ್ವಯಿಸಬೇಕು ಮತ್ತು ಕುಂಕುಮದ ತಿಲಕವು ಧನಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಹಾಗೂ ಮಂಗಳನ ಅನುಗ್ರಹ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ. ವಿಶೇಷವಾಗಿ ಮಂಗಳವಾರದಂದು ಇದನ್ನು ಅನ್ವಯಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಹನುಮಂತನ ಪೂಜೆ ಮತ್ತು ಪ್ರಾರ್ಥನೆ ಮಾಡುವಾಗ ಈ ತಿಲಕವನ್ನು ಅನ್ವಯಿಸುವುದು, ಆರತಿ ಮಾಡುವುದು ತುಂಬಾ ಫಲದಾಯಕ. 11. ಮೇಷರಾಶಿಯವರನ್ನು ಯಾವ ದೇವರು ರಕ್ಷಿಸುತ್ತಾನೆ? ಈ ರಾಶಿಯವರ ರಕ್ಷಕ ದೇವರು ಹನುಮಂತ ಮತ್ತು ಮಂಗಳ ದೇವರು. ಹನುಮಂತನನ್ನು ಪೂಜಿಸುವ ಮೂಲಕ ಈ ರಾಶಿ ಚಕ್ರ ಚಿಹ್ನೆಯ ಜನರು ನಕಾರಾತ್ಮಕ ಶಕ್ತಿಯಿಂದ ದೂರವಿರುತ್ತಾರೆ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತಾರೆ. ಮಂಗಳ ದೇವರು ಧೈರ್ಯ ಮತ್ತು ನಾಯಕತ್ವವನ್ನು ಸಂಕೇತಿಸುತ್ತದೆ. ಮಂಗಳವಾರ ಹನುಮಾನ್ ಚಾಲಿಸ ಮತ್ತು ಬೆಲ್ಲ, ಬೇಳೆಕಾಳುಗಳ ನೈವೇದ್ಯ ಮಾಡುವುದರಿಂದ ಜೀವನದಲ್ಲಿ ಯಶಸ್ಸು ಮತ್ತು ಶಾಂತಿಯನ್ನು ಕಂಡುಕೊಳ್ಳುತ್ತಾರೆ. 12. ಮೇಷರಾಶಿಯವರಿಗೆ ಯಾವ ರೋಗ ಬರಬಹುದು? ಈ ರಾಶಿಯವರಿಗೆ ಪಿತ್ತ, ಕೆಮ್ಮು, ತಲೆನೋವು, ರಕ್ತದೊತ್ತಡ, ಕಣ್ಣಿನ ತೊಂದರೆ, ಚರ್ಮ ಸಂಬಂಧಿ ಕಾಯಿಲೆಗಳು ಬರುವ ಅಪಾಯವಿರುತ್ತದೆ. ಇವುಗಳನ್ನು ತಪ್ಪಿಸಲು ತಾಮ್ರದ ಸೂರ್ಯನನ್ನು ಕುತ್ತಿಗೆಗೆ ಕೆಂಪು ದಾರದಲ್ಲಿ ಧರಿಸಬೇಕು. 13. ಮೇಷರಾಶಿಯವರು ಯಾವ ಕೆಲಸದಲ್ಲಿ ಹೆಚ್ಚು ಯಶಸ್ಸನ್ನು ಪಡೆಯಬಹುದು? ನಾವು ಮೇಷರಾಶಿಯವರಿಗೆ ಸೂಕ್ತವಾದ ವೃತ್ತಿ ಕ್ಷೇತ್ರದ ಬಗ್ಗೆ ಮಾತನಾಡಿದರೆ ಎಂಜಿನಿಯರಿಂಗ್, ಕಲೆ, ಅಧ್ಯಾಪನವು ಅದರಲ್ಲಿ ಪ್ರಮುಖವಾಗಬಹುದು. ಇದಲ್ಲದೆ ಮೇಷರಾಶಿಯವರು ಗಣಿತ, ಭೌತಶಾಸ್ತ್ರ, ಖಾತೆ ಇತ್ಯಾದಿ ವಿಷಯಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆಯಬಹುದು. ಒಬ್ಬ ವ್ಯಕ್ತಿಯು ಸೇನೆ, ವಾಸ್ತುಶಿಲ್ಪಿ, ಶಸ್ತ್ರಾಸ್ತ್ರ, ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ವ್ಯಾಪಾರ ಮಾಡಲು ಬಯಸಿದರೆ ಅವರು ಅದನ್ನು ಮಾಡಬಹುದು. 14. ಮೇಷರಾಶಿಯವರು ಯಾವ ರತ್ನವನ್ನು ಧರಿಸಬೇಕು? ಮೇಷರಾಶಿಯ ಆಡಳಿತ ಗ್ರಹ ಮಂಗಳ ಮತ್ತು ಅದರ ಸಂಬಂಧಿತ ರತ್ನಗಳು ಹವಳವಾಗಿದೆ. ಹವಳವನ್ನು ಧರಿಸುವುದರಿಂದ ಮಂಗಳ ಗ್ರಹವು ಬಲಗೊಳ್ಳುತ್ತದೆ ಮತ್ತು ಸಂಪತ್ತು ಹಾಗೂ ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಹವಳವನ್ನು ಧರಿಸುವುದರಿಂದ ದೈಹಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ನೀಡುತ್ತದೆ. 15. ಮೇಷರಾಶಿಯವರು ಯಾವ ರುದ್ರಾಕ್ಷಿಯನ್ನು ಧರಿಸಬೇಕು? ಜ್ಯೋತಿಷ್ಯದ ಪ್ರಕಾರ ಮೇಷರಾಶಿಯ ಜನರು ಏಕಮುಖಿ ರುದ್ರಾಕ್ಷವನ್ನು ಧರಿಸಬೇಕು. ಇದನ್ನು ಶಿವನ ರೂಪವೆಂದು ಪರಿಗಣಿಸಲಾಗಿದೆ. ಈ ರುದ್ರಾಕ್ಷಿಯು ಜನರು ತಮ್ಮ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಮೇಷರಾಶಿಯ ಜನರು 3 ಮುಖಿ ರುದ್ರಾಕ್ಷಿಯನ್ನು ಸಹ ಧರಿಸಬಹುದು. ಇದು ಅಗ್ನಿ ಮತ್ತು ತೇಜಸ್ಸಿನ ರೂಪವಾಗಿದೆ. ಈ ರುದ್ರಾಕ್ಷವು ವ್ಯಕ್ತಿತ್ವ ವಿಕಾಸನಕ್ಕೆ ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.